ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕೋಲ್ಕತ್ತಾದಲ್ಲಿ ನಿನ್ನೆ ಹೈ ಡ್ರಾಮಾ ನಡೆದು ಹೋಯಿತು. ಇಡಿ ರೈಡ್ ನಡುವೆ ಇಡಿ ರೈಡ್ ಮಾಡ್ತಾ ಇದೆ. ಇಡಿ, ಐಟಿ, ಸಿಬಿಐ ಇಂತಹ ಸಂಸ್ಥೆಗಳು ರೈಡ್ ಮಾಡುವಾಗ ಯಾರಿಗೂ ಒಳಗಡೆ ಹೋಗೋದಕ್ಕೆ ಅವಕಾಶ ಇರಲ್ಲ. ಆದರೆ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನುಗ್ಗುತ್ತಾರೆ ಒಳಗಡೆ. ನುಗ್ಗಿ ಕೆಲವು ದಾಖಲೆಗಳನ್ನು ತಗೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಗುಡುಕ್ತಾರೆ. ಅಮಿತ್ ಶಾ ಮಾಡ್ತಿರುವಂತಹ ನೀಚ ಕೃತ್ಯ ಇದು. ಅಮಿತ್ ಶಾ ನಾಟಿ ಹೋಮ್ ಮಿನಿಸ್ಟರ್ ಅಂತ ಡೈಲಾಗ್ ಹೊಡಿತಾರೆ. ಅಮಿತ್ ಶಾ ಕುಚೇಷ್ಟೆ ಮಾಡ್ತಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ ಅಂತ ಗುಡುಗ್ತಾರೆ. ಸೊ ಏನಿದು ರೈಡು? ಯಾರ ಮೇಲೆ ರೈಡ್ ಆಯ್ತು? ಮಮತಾ ಬ್ಯಾನರ್ಜಿ ಹಾಗೆ ಹೋಗಿದ್ದು ಕಾನೂನಾತ್ಮಕವಾಗಿ ಸರಿನಾ? ಮುಂದೆ ಅವರ ಮೇಲೆ ಕೇಸುಗಳು ಬೀಳುತ್ತಾ? ಕೋರ್ಟಿಗೆ ಹೋಗಿದ್ದಾರಲ್ಲ ಇಡಿ, ಏನಾಗುತ್ತೆ? ಮತ್ತು ಆ ದಾಖಲೆಗಳು, ಯಾವ ದಾಖಲೆಗಳನ್ನ ಇಡಿ ರೈಡ್ ಮಧ್ಯೆ ನುಗ್ಗಿ ಮಮತಾ ಬ್ಯಾನರ್ಜಿ ಹೊರಗಡೆ ತಗೊಂಡು ಬಂದ್ರು? ಅವರು ಯಾಕೆ ಯಾವುದೋ ಕಂಪನಿಯ ಮೇಲೆ, ಯಾವುದೋ ಸಂಸ್ಥೆ ಮೇಲೆ ರೈಡ್ ಆದ್ರೆ ಅಷ್ಟು ಟೆನ್ಷನ್ ಆಗಿ ಒಳಗಡೆ ನುಗ್ಗಿದ್ರು? ಸಾಕಷ್ಟು ವಿಚಾರಗಳು ಇದ್ದಾವೆ. ಸೊ ಐಪ್ಯಾಕ್ ಅನ್ನುವಂತಹ ಒಂದು ಸಂಸ್ಥೆ ನಿಮಗೆ ಗೊತ್ತೇ ಇದೆ. ಪ್ರಶಾಂತ್ ಕಿಶೋರ್ ಅವರು ಸ್ಥಾಪನೆ ಮಾಡಿದಂತಹ ಕಂಪನಿ. ಅವರು ಬಿಹಾರದಲ್ಲಿ ರಾಜಕೀಯಕ್ಕೆ ಬಂದ ನಂತರ ಅಧಿಕೃತವಾಗಿ ಹೇಳಲಾಗುತ್ತೆ, ಆನ್ ಪೇಪರ್ ಅವರು ಈಗ ಅದರ ಅಧ್ಯಕ್ಷರಾಗಿಲ್ಲ ಅಂತ. ಅದರ ಅಧ್ಯಕ್ಷತೆಯನ್ನ ಪ್ರತೀಕ್ ಜೈನ್ ಅನ್ನುವರು ಈಗ ಹೊತ್ಕೊಂಡಿದ್ದಾರೆ. ಆದರೆ ಅದನ್ನು ಆರಂಭಿಸಿದ್ದು, ನಡೆಸ್ಕೊಂಡು ಬಂದಿದ್ದು ಐಪ್ಯಾಕ್ ಅಂದ್ರೆ ಇಂಡಿಯಾ ಪೊಲಿಟಿಕಲ್ ಆಕ್ಷನ್ ಕಮಿಟಿ. ಏನದು ಕಂಪನಿ ಅಂತಂದ್ರೆ ಪೊಲಿಟಿಕಲ್ ಪಾರ್ಟಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ತಂತ್ರವನ್ನು ರೂಪಿಸಿಕೊಡುವಂತಹ ಸಂಸ್ಥೆ. 2014ರಲ್ಲಿ ನರೇಂದ್ರ ಮೋದಿ ಅವರಿಗೆ ಚುನಾವಣಾ ತಂತ್ರಗಾರಿಕೆ ಮಾಡಿಕೊಟ್ಟಿದ್ದು ಇದೇ ಕಂಪನಿ, ಇದೇ ಐಪ್ಯಾಕ್, ಇದೇ ಪ್ರಶಾಂತ್ ಕಿಶೋರ್ ಕಂಪನಿ. ಹಾಗೆ ಸಾಕಷ್ಟು ಕಡೆ, ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿಗೆ, ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿಗೆ, ಬೇರೆ ಬೇರೆ ಕಡೆಗಳಲ್ಲಿ ಆಯಾ ರಾಜ್ಯಗಳಲ್ಲಿ ಯಾರು ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಾರೋ, ಯಾರ ಜೊತೆ ಅಗ್ರಿಮೆಂಟ್ ಆಗುತ್ತೋ ಅವ್ರ ಜೊತೆ ಕೆಲಸ ಮಾಡ್ತಾರೆ. ಸೊ ಅದರಲ್ಲಿ ಏನೋ ಅವ್ರಿಗೆ ಪಕ್ಷಭೇದ ಇಲ್ಲ. ಬಟ್ ಅವ್ರಿಗೊಂದು ಅಮೌಂಟ್ ಅಂತ ಇರುತ್ತೆ, ಫೀಸ್ ಇರುತ್ತೆ. ಆ ಫೀಸ್ ಕೊಟ್ಟರೆ ಯಾರಿಗೆ ಬೇಕಾದ್ರೆ ಕೆಲಸ ಮಾಡ್ತಾರೆ. ಈ ಬಾರಿ ವೆಸ್ಟ್ ಬೆಂಗಾಲ್ನಲ್ಲಿ ತೃಣಮೂಲ ಕಾಂಗ್ರೆಸ್ಗೆ ಈ ಐಪ್ಯಾಕ್ ತಂತ್ರಗಾರಿಕೆಯನ್ನು ಮಾಡಿಕೊಳ್ಳುವ ಒಪ್ಪಂದ ಮಾಡ್ಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಇರುವಾಗ ಇಡಿ ಕೋಲ್ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಮತ್ತು ಇನ್ನೊಂದು ಎಂಥದ್ದು ಹವಾಲಾ ಹಣ ವರ್ಗಾವಣೆ ಕೇಸುಗಳ ಸಂಬಂಧಪಟ್ಟಂತೆ ಈ ಕಂಪನಿಯ ಮೇಲೆ ರೈಡ್ ಮಾಡಿದೆ ಇಡಿ. ಕೋಲ್ಕತ್ತಾದಲ್ಲಿರುವಂತಹ ಐಪ್ಯಾಕ್ ಆಫೀಸ್ ಮೇಲೆ ರೈಡ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿಗೆ ರಾಜ್ಯದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ವೇಗವಾಗಿ ಬರ್ತಾರೆ, ಒಳಗಡೆ ನುಗ್ತಾರೆ. ಯಾರು ತಡೆದ್ರು ನಿಲ್ಲೋದಿಲ್ಲ. ಒಳಗಡೆ ಹೋಗಿ ಒಂದಷ್ಟು ದಾಖಲೆಗಳನ್ನು ತಗೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಸುದ್ದಿಗಾರರೊಂದಿಗೆ ಮಾತಾಡ್ತಾರೆ. ಅಮಿತ್ ಶಾ ಆಟ ಇದೆಲ್ಲ ಇಲ್ಲಿ ನಡೆಯಲ್ಲ. ಇದು ನನ್ನ ಪೊಲಿಟಿಕಲ್ ಪಾರ್ಟಿಯ, ನನ್ನ ಚುನಾವಣೆಗಳ ತಂತ್ರಗಾರಿಕೆಯ ದಾಖಲೆಗಳಿರುವಂತಹ ಜಾಗ. ನನ್ನ ಪೊಲಿಟಿಕಲ್ ಪಾರ್ಟಿ, ನನ್ನ ಚುನಾವಣಾ ತಂತ್ರಗಾರಿಕೆಯನ್ನು ತಿಳಿದುಕೊಳ್ಳೋದಕ್ಕೆ ಈ ರೈಡ್ ಮಾಡಲಾಗಿದೆ. ಇದೆಲ್ಲ ಅಮಿತ್ ಶಾ ತಂತ್ರ, ಕುತಂತ್ರ, ಷಡ್ಯಂತ್ರ. ಅಮಿತ್ ಶಾ ಇಸ್ ಅ ನಾಟಿ ಹೋಮ್ ಮಿನಿಸ್ಟರ್ ಅಂದ್ಬಿಡ್ತಾರೆ. ಅಮಿತ್ ಶಾ ಕುಚೇಷ್ಟೆ ಮಾಡ್ತಿದ್ದಾರೆ ಅಂತ ಅಂದ್ಬಿಡ್ತಾರೆ. The duty of the ED and Amit Shah, the nasty home minister, the naughty home minister who cannot protect the country, and he's taking away all my party documents. If I get the BJP party office, what will be the result? They didn't have any guards. One side the SIR case, they are deleting all the names of the Bengal people. More than 2 crore people, 1.5 crore people are being called. 54 lakhs are being deleted without any asking their details. They are using WhatsApp only. And because of election, they are collecting all my information of my party. देखो मैंने सब लेके आया. Because I rang up Pratik, because he is the in charge of my party. So my hard disk, see, phone, hard disk, all they are collecting, and they have already attacked my
IT office also, in fact, sector 5, I'm going there also. ಸೊ ಕೇಳಿಸ್ಕೊಂಡ್ರಲ್ಲ, ಮಮತಾ ಬ್ಯಾನರ್ಜಿ ಗುಡುಗಿದ್ದಾರೆ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಒಳಗಡೆ ಹೋಗಿದ್ದು ಸರಿನಾ ಕಾನೂನಾತ್ಮಕವಾಗಿ ಅಂದ್ರೆ? ನೋ. ಏನೇ ಪೊಲಿಟಿಕಲ್ ವ್ಯಾಂಡಾಟ ಇಟ್ಕೊಂಡು, ರಾಜಕೀಯ ದ್ವೇಷ ಇಟ್ಕೊಂಡು ಒಂದು ಸರ್ಕಾರ ಒಂದು ತನಿಖಾ ಸಂಸ್ಥೆಯನ್ನ ಬಳಸ್ಕೊಂಡಿದೆ ಅನ್ನೋದಾದ್ರೂ ಸಹ, ಒಂದು ತನಿಖಾ ಸಂಸ್ಥೆ ಅಲ್ಲಿ ರೈಡ್ ಮಾಡ್ತಿರ್ಬೇಕಾದ್ರೆ, ದಾಳಿ ಮಾಡ್ತಿರ್ಬೇಕಾದ್ರೆ ಒಳಗೆ ಬಲವಂತಕ್ಕೆ ನುಗ್ಗಿ ಏನಾದ್ರೂ ಎತ್ಕೊಂಡು ಬರೋದು ಕಾನೂನಾತ್ಮಕವಾಗಿ ಸರಿಯಲ್ಲ. ಅದು ಏನೇ ದುರುದ್ದೇಶದ ರೇಡೇ ಆಗಿರ್ಲಿ, ಅದನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟಿಗೆ ಹೋಗ್ಬೋದಾಗಿತ್ತು, ಆ ರೇಡ್ ವಿರುದ್ಧ ಅರ್ಜಿ ಸಲ್ಲಿಸಬಹುದಾಗಿತ್ತು. ಏನೆಲ್ಲ ಸರಿ, ಅದರಿಂದ ಏನೂ ಆಗಲ್ಲ ಅನ್ನಬಹುದು, ಎಲ್ಲವೂ ಯಾರ್ದೋ ಕೈಯಲ್ಲಿದೆ, ಅವರೆಲ್ಲ ದುರುದ್ದೇಶದಿಂದ ಮಾಡ್ತಿದ್ದಾರೆ ಅಂತ. ಬಟ್ ಅದಕ್ಕಿಂತ ನೀವು ಸಹ ಅವರು ಕಾನೂನು ಮೀರಿ, ಅವರು ಸಂವಿಧಾನ ವಿರೋಧಿ ಕೆಲಸ ಮಾಡ್ತಿದ್ದಾರೆ ಅಂತ ನೀವು ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಭಾವನೆ. ಬಟ್ ಅದು ಮಮತಾ ಬ್ಯಾನರ್ಜಿಗೆ ಹಾಗೆ ಅನ್ನಿಸಿಲ್ಲ. ಅವರು ಹೋದ್ರು, ದಾಖಲೆಗಳನ್ನ ತಗೊಂಡು ಬಂದರು. ಅವ್ರು ಹೇಳೋ ಪ್ರಕಾರ ನನ್ನ ಪಕ್ಷದ ಚುನಾವಣಾ ತಂತ್ರಗಾರಿಕೆಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳು ಅಲ್ಲಿದ್ವು. ಒಂದು ರಾಜಕೀಯ ಪಕ್ಷದ ತಂತ್ರಗಾರಿಕೆಯನ್ನು ತಿಳ್ಕೊಳ್ಳೋದಕ್ಕೆ ರೈಡ್ ಮಾಡಿರೋದಿತ್ತು. ಅಂತಹ ಸಂದರ್ಭದಲ್ಲಿ ನನ್ನ ರಾಜಕೀಯ ಪಕ್ಷದ ತಂತ್ರಗಾರಿಕೆಯನ್ನ ಗುಪ್ತವಾಗಿ ಇಟ್ಕೊಳ್ಳೋದು ನನ್ನ ಜವಾಬ್ದಾರಿ, ನನ್ನ ಹಕ್ಕು. ಹಾಗಾಗಿ ನಾನು ಒಳಗಡೆ ಹೋದೆ, ಆ ದಾಖಲೆಗಳನ್ನ ತಗೊಂಡು ಬಂದಿದ್ದೇನೆ, ಅದೇನು ಮಾಡ್ತೀರೋ ಮಾಡಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಈಗ ಇಡಿ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಇದು ಸರಿಯಲ್ಲ ಅಂತ. ಅವ್ರ ಮೇಲೆ ಕೇಸ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಮಮತಾ ಬ್ಯಾನರ್ಜಿ ಅದಕ್ಕೆಲ್ಲ ಕೇರ್ ಮಾಡುವಂತಹ ಮಹಿಳೆ ಅಲ್ಲ. ಆದರೆ ಈ ರೇಡು ಯಾವ ಮಟ್ಟಕ್ಕೆ ಸಾಚಾತನದ್ದು ಅಂದ್ರೆ, ಇವರು ಹೇಳೋ ಹಂಗೆ ಕೋಲ್ ಸ್ಕ್ಯಾಮು, ಹವಾಲಾ ಮಣಿ, ಈ ವಿಚಾರಕ್ಕಾಗಿ ನಾವು ರೇಡ್ ಮಾಡಿದೀವಿ, ನಾವು ಇದಕ್ಕೂ ಯಾವುದೇ ರಾಜಕೀಯ ಪಕ್ಷಗಳಿಗೂ ಸಂಬಂಧನೇ ಇಲ್ಲ ಅಂತ ಇಡಿ ಹೇಳ್ಕೊಂಡಿದೆ. ಅದನ್ನ ನಂಬುವಷ್ಟು ಮೂರ್ಖತನ ಈ ದೇಶದ ಜನರಲ್ಲಿ ಉಳ್ಕೊಂಡಿಲ್ಲ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಯಾಕಂದ್ರೆ ಅಮಿತ್ ಶಾ, ನರೇಂದ್ರ ಮೋದಿ, ಬಿಜೆಪಿ ಯಾವ ರೀತಿ ತನಿಖಾ ಸಂಸ್ಥೆಗಳನ್ನ ಯಾರ್ಯಾರ ಮೇಲೆ ಯಾವಾಗ ಛೂ ಬಿಟ್ಟಿದೆ ಅನ್ನೋದನ್ನ ಒಂದು ನೋಡ್ಕೊಂಡು ಬಂದ್ರೆ, ಮತ್ತು ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ಗಳನ್ನೇ ಎತ್ಕೊಂಡೋಗಿ ಜೈಲಿಗಿಡುತ್ತೆ ಚುನಾವಣಾ ಸಂದರ್ಭದಲ್ಲಿ ಅನ್ನೋದನ್ನ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ತನಿಖಾ ಸಂಸ್ಥೆಗಳು ಯಾರ ಆಜ್ಞೆಯ ಮೇರೆಗೆ ಕೆಲಸ ಮಾಡ್ತಿದ್ದಾವೆ ಅಂತ. ಸೊ ಇಡಿ ಏನು ಅದರಿಂದ ಹೊರತಾಗಿರಲ್ಲ. ಇದು ಚುನಾವಣಾ ಪ್ರೇರಿತ ದಾಳಿನೇ ಆಗಿರುತ್ತೆ 100% ಅಂತ ಹೇಳಕ್ಕೆ ಆಗದೆ ಹೋದ್ರು ಸಹ 50, 60, 70% ಅಂತೂ ಆಗಿರುತ್ತೆ. ಸೊ ಮಮತಾ ಬ್ಯಾನರ್ಜಿ ಮಾಡಿದ್ದು ತಪ್ಪೇನೆ. ಈ ಕಡೆ ಇವರು ಸಾಚ ಅಂದ್ರೆ ಕೇಂದ್ರ ಸರ್ಕಾರ, ಅದು ಸಾಧ್ಯ ಅಲ್ಲವೇ ಅಲ್ಲ. ಸೊ ಇದರ ನಡುವೆ ಈಗ ಏನೇನಾಗಬಹುದು, ಮತ್ತೊಂದು ಪೊಲಿಟಿಕಲ್ ಫೈಟ್ ದೊಡ್ಡದಾಗಿ ನಡೆಯುತ್ತೆ. ವೆಸ್ಟ್ ಬೆಂಗಾಲ್ ಚುನಾವಣೆಗಳಿದ್ದಾವೆ, ನಿಮ್ಗೆ ಗೊತ್ತಿದೆ. ಈ ವರ್ಷ ಚುನಾವಣೆ ಇರೋದ್ರಲ್ಲೇ ಇಷ್ಟೆಲ್ಲ ನಡೀತಾ ಇರುವಂತಹದ್ದು. ಮಮತಾ ಬ್ಯಾನರ್ಜಿ ಬಗ್ಗೋ ಮಾತೇ ಇಲ್ಲ. ಶಿ ವಿಲ್ ಫೈಟ್. ಬಿಜೆಪಿ ಹೇಗಾದ್ರೂ ಮಾಡಿ ವೆಸ್ಟ್ ಬೆಂಗಾಲನ್ನ ಗೆಲ್ಲಲೇಬೇಕು, ಏನಾದ್ರೂ ಮಾಡಿ ಗೆಲ್ಲಬೇಕು ಅಂತ ಏನೇನೋ ತಂತ್ರಗಾರಿಕೆ ಮಾಡ್ತಿದೆ. ಮುಸ್ಲಿಮರನ್ನೇ ಒಂದಷ್ಟು ಜನರನ್ನ ತನ್ನ ಕಡೆಗೆ ಬಿ ಟೀಮ್ ಮಾಡಿಕೊಂಡು ಬಾಬ್ರಿ ಮಸೀದಿ ಕಟ್ಟುತ್ತೀವಿ ಅಂತ ಹೇಳಿ ಹಿಂದೂಗಳನ್ನ ಕೆರಳಿಸುವ ಈ ರೀತಿಯ ಯೋಜನೆಗಳನ್ನು ರೂಪಿಸ್ತಾ ಇದೆ ಅಂತ ಮಮತಾ ಬ್ಯಾನರ್ಜಿ ಮೊದಲೇ ಆರೋಪ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಏನೇನೋ ಬೆಳವಣಿಗೆಗಳು ಸಹ ನಡೆದಿದ್ದಾವೆ. ಬಾಬ್ರಿ ಮಸೀದಿಗೆ ಶಂಕುಸ್ಥಾಪನೆ, ಅದು ಇದು ಅಂತ ಮುರ್ಷಿದಾಬಾದ್ನಲ್ಲಿ ನಡೆದಿರೋ ಘಟನೆ ಸಹ ನಿಮಗೆ ನಾನು ವಿಡಿಯೋ ಮಾಡಿ ಹೇಳಿದ್ದೆ. ಸೊ ಅಲ್ಲಿ ಏನೇನು ನಡೀತಿದೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಆದರೆ ಮಮತಾ ಬ್ಯಾನರ್ಜಿ ಒಂದು ಸಂಸ್ಥೆಯ ಜೊತೆಗೆ ಒಪ್ಪಂದ ಮಾಡಿಕೊಂಡು ಚುನಾವಣಾ ತಂತ್ರಗಾರಿಕೆ ಮಾಡ್ತಿರ್ಬೇಕಾದ್ರೆ ಆ ಕಂಪನಿಯನ್ನೇ ಟಾರ್ಗೆಟ್ ಮಾಡೋದಿದೆಯಲ್ಲ, ಇದು ಬಿಜೆಪಿಯ ತಂತ್ರಗಾರಿಕೆ, ಇದು ಅಮಿತ್ ಶಾ ತಂತ್ರಗಾರಿಕೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸೊ ನೋಡೋಣ. ಕೋರ್ಟ್ಗೆ ಹೋಗಿದೆ ಮಮತಾ ಬ್ಯಾನರ್ಜಿ, ಆ ರೀತಿ ಮಧ್ಯದಲ್ಲಿ ಹೋಗಿ ದಾಖಲೆಗಳನ್ನು ಎತ್ಕೊಂಡು ಹೋಗಿರೋದು ಅಸಂವಿಧಾನಿಕ, ಇಲ್ಲೀಗಲ್, ಕಾನೂನು ವಿರೋಧಿ ಕೃತ್ಯ. ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಬಿಜೆಪಿ ನಾಯಕರು ಏನು ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಏನೇನು ಆಗತ್ತೆ ಮುಂದಿನ ದಿನಗಳಲ್ಲಿ. ಗೃಹ ಇಲಾಖೆ ಕಡೆಯಿಂದ, ಅಮಿತ್ ಶಾ ಕಡೆಯಿಂದ ಏನ್ ರೆಸ್ಪಾನ್ಸ್ ಇರುತ್ತೆ, ಮೋದಿ ಕಡೆಯಿಂದ ಏನ್ ರೆಸ್ಪಾನ್ಸ್ ಇರುತ್ತೆ, ಕೋರ್ಟ್ ಏನ್ ಹೇಳುತ್ತೆ ಗೊತ್ತಿಲ್ಲ. ವಿ ವಿಲ್ ಜಸ್ಟ್ ವೇಟ್ ಅಂಡ್ ವಾಚ್. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.